ಓಕೆ, ಈ ಮೋಕ್ಷಿತ ಮತ್ತು ಐಶ್ವರ್ಯ ವಿಚಾರ ಕೂಡ ನಿಮ್ಮ ಮೇಲೆ ಆಪಾದಗೊಂಡ. ಚೈತ್ರ ಅವ್ರು ತುಂಬ ಸುಳ್ಳು ಹೇಳ್ತಾರೆ, ಅವ್ರನ್ನ ಸ್ವಲ್ಪ ನಾನು ನಂಬೋದಕ್ಕೆ ಒಂದು ಸ್ವಲ್ಪ ಹೆದರಿಕೆ ಆಗುತ್ತೆ, ಈ ಥರದ್ದೆಲ್ಲ ಮಾತುಗಳು ಆಡ್ತಾರೆ. ಬಟ್ ಈ ಮಾತುಗಳು ಅವರಿಂದ ಕೇಳಿದಾಗ ಅವ್ರ ಜೊತೆ ನಿಮ್ಮ ಸಂಗಡಿಗರೇ ಅಂತ ಹೇಳ್ಬೋದು, ಅವ್ರ ಜೊತೆನೇ ಇದ್ದಿದ್ರಿ, ಅವ್ರ ಜೊತೆನೇ ಒಂದಿಷ್ಟು ವಿಷಯ ನೀವು ಶೇರ್ ಮಾಡಿರ್ತೀರ, ಅವರು ನಿಮ್ಮ ಹತ್ರನೂ ಒಂದಿಷ್ಟು ಶೇರ್ ಮಾಡಿರ್ತಾರೆ, ಒಂದಿಷ್ಟು ವಿಷಯ ಹೇಳುವಂಥದ್ದು ಇರ್ಬೋದು, ಹೇಳ್ದಿರುವಂಥ ವಿಷಯ ಇರ್ಬೋದು. ಬಟ್ ಅವರಿಂದ ನಿಮ್ಗೆ ಈ ಥರದ್ದು ಹೇಳಿದಾಗ ಅವಾಗ ಏನನ್ನಿಸ್ತು ಅಂತ ನಿಮ್ಗೆ? ನಂಗೇನು ಆಶ್ಚರ್ಯ ಆಗಲಿಲ್ಲ, ಯಾಕಂದ್ರೆ ಆ ಮನೆಯಲ್ಲಿ ಎಲ್ಲ ಸಲನೂ ಪ್ರತಿ ಬಾರಿನೂ ಅವ್ರ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ ಯಾವಾಗಲೂ ಚೈತ್ರನ ಮೇಲೆ ಹಾಕ್ತಾನೆ ಇದ್ರು. ಹಾಗಾಗಿ ಅದರಲ್ಲಿ ಅಪ್ರಾಮಾಣಿಕ ಕುತಂತ್ರ ಅಂತ ಮೊದಲಿಗೆ ಕೊಟ್ಟಿದ್ದೆ ಮೋಕ್ಷಿತ ನನಗೆ. ಅದು ಗೊತ್ತಿತ್ತು, ಅವರೇ ಹೇಳಿರೋದು, ನನ್ನ ಹತ್ರ ಹೇಳಿರೋದು ಗೊತ್ತಿದ್ದು ಇಲ್ಲ ಅಂತ ಹೇಳಿ ಅವರೇ ಸುಳ್ಳು ಹೇಳಿ ನನಗೆ ಅದನ್ನು ಕೊಟ್ಟಿದ್ರು. ಸೊ ಹಾಗಾಗಿ ನಂಗೆ ಆಶ್ಚರ್ಯ ಇಲ್ಲ. ಮನೆಯಲ್ಲಿ ಅಂದ್ರೆ ಅವರೆಲ್ಲ ಒಂದೇ ಇಂಡಸ್ಟ್ರಿ ಅವರು ಒಟ್ಟಿಗೆ ಕೆಲಸ ಮಾಡ್ತಿದ್ದ ಕಾರಣಕ್ಕೆ ಸೊ ಅವ್ರಿಗೆಲ್ಲ ಅವ್ರ ಮೇಲೆ ಬರೋ ಆಪಾದನೆಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಸುಲಭದ ಒಂದು ಟಾರ್ಗೆಟ್ ಬೇಕಿತ್ತು. ಅದಕ್ಕೆ ಯಾವಾಗಲೂ ಚೈತ್ರನ ಹೆಸರೇ ಹೇಳ್ತಾ ಇದ್ರು. ಸೊ ನಂಗೇನು ಆಶ್ಚರ್ಯ ಆಗ್ತಿರ್ಲಿಲ್ಲ, ಮತ್ತು ನಾನು ಅವ್ರಿಗೆಲ್ಲ ಆ ಮಾತುಗಳಿಗೆ ತೂಕ ಕೊಡದೇ ಇರೋ ಕಾರಣಕ್ಕೆ ನಾನು ಕೇರ್ ಕೂಡ ಮಾಡ್ತಿರ್ಲಿಲ್ಲ. ಓಕೆ, ಚೈತ್ರ ಅವ್ರು ಅಂದರೆ ಅವರಿಗೆಲ್ಲ ಒಂದು ಹರಕೆಯ ಕುರಿ ಯಾವ ಥರ ಆಗ್ಬಿಟ್ಟಿದ್ದೆ ಅನ್ಸುತ್ತೆ? ಸುಲಭವಾಗಿ ಸಿಗ್ತಿದೆ, ಯಾಕಂದ್ರೆ ನಾನು ಯಾವುದೇ ಟೀಮಲ್ಲಿ ಇರಲಿಲ್ಲ, ಯಾರು ಗ್ಯಾಂಗ್ ಕಟ್ಕೊಂಡಿರಲಿಲ್ಲ, ಯಾರ್ದೋ ಜೋಡಿ ಜೊತೆ ಇರಲಿಲ್ಲ. ಸೊ ನನಗೆ ಯಾರೋ ಟಾರ್ಗೆಟ್ ಮಾಡ್ತಾರೆ ಅಂದಾಗ ಅದಕ್ಕೆ ಉತ್ತರ ಕೊಡೋಕೆ ಇನ್ಯಾರೋ ಒಬ್ರು ಸಪೋರ್ಟಿಗೆ ಬರ್ತಾರೆ ಅನ್ನೋ ಸಂದರ್ಭಗಳು ಯಾವುದೂ ಇಲ್ಲದೆ ಇದ್ದ ಕಾರಣಕ್ಕೆ ಸೊ ಹಾಗೆ ಅನಿಸ್ತಿತ್ತು. ಅವ್ರು ಅದನ್ನು ಈ ಹರಕೆ ಕುರಿ ಥರ ಮಾಡ್ಕೊಂಡಿದ್ರು. ಓಕೆ, ಗೌತಮಿ ಅವರು ನಾಮಿನೇಷನ್ ವಿಚಾರಕ್ಕೆ ಬಂದಾಗ ಮತ್ತು ಕಳಪೆ ವಿಚಾರಕ್ಕೆ ಬಂದಾಗ ಒಂದಿಷ್ಟು ಯಾರನ್ನಾರು ಆಯ್ಕೆ ಮಾಡ್ತಾರೆ, ಆಯ್ಕೆ ಮಾಡಿಬಿಟ್ಟು ಮತ್ತೆ ಅವ್ರನ್ನ ಆನ್ಸರ್ ಸಮಾಧಾನ ರೀತಿಯಲ್ಲಿ ಕೊಡ್ತಾರೆ. ಬಟ್ ಅದನ್ನು ಡೈರೆಕ್ಟಾಗಿ ಹೇಳ್ಬೋದು, ಅವರು ಈ ಕಾರಣದಿಂದ ನಿಮ್ಗೆ ಆಯ್ಕೆ ಮಾಡಿ ಹೀಗಂತ ಹೇಳ್ಬೋದು. ಬಟ್ ಅದರಲ್ಲೂ ಅವರು ಸೇಫ್ ಗೇಮ್ ಆಡ್ತಾರೆ. ಬಟ್ ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಅಂತ? ಇದು ತುಂಬ ಸಲ ಅವ್ರು ಸೇಫ್ ಗೇಮ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಅವ್ರು ಕಷಾಯ ಕೊಡ್ಸೋದಕ್ಕೆ ಬಂದಾಗ, ಅವರು ಅದೇ ಈ ಕಸದ ಬುಟ್ಟಿಗೆ ಹಾಕಿದಾಗ ಆವಾಗಲೇ ಎಲ್ಲ ಅನ್ಸಿದೆ ಇವರು ತುಂಬ ಸೇಫ್ ಗೇಮ್ ಅಲ್ಲ, ಅಥವಾ ಇದರ ರೀಸನ್ ಕೊಟ್ಟು ಅದನ್ನು ತಿರ್ಚೋಕೆ ನೋಡ್ತಾರೆ. ಅದೇ ಶುಗರ್ ಕೋಟೆಡ್ ಆಗಿ ಮಾತಾಡೋದೇನಿದೆ ಅದು ಸಹಜವಾಗಿ ಅದಿಲ್ಲ ಅಲ್ಲಿ. ಅದನ್ನೇ ನಾನು ಯಾವಾಗಲೂ ಅವ್ರದ್ದು ಮುಖವಾಡ ಅಂತ ಹೇಳ್ತಿರ್ತೀನಿ. ಸೊ ಅವ್ರು ಶುಗರ್ ಕೋಟೆಡ್ ಆಗಿ ಮಾತಾಡೋ ರೀತಿಲೇ ಗೊತ್ತಾಗುತ್ತೆ ಅದೆಲ್ಲೋ ಒಂದು ಕಡೆ ಫೇಕ್ ಆಗಿದ್ದಾರೆ ಅಂತ. ಇನ್ನೊಂದು, ನೀವು ಹೊರಗಡೆ ಬರುವಾಗ ಜೈಲಿಗೆ ಕೈ ಮುಕ್ಕೊಂಡು ಬರ್ತೀರಾ. ಈಗ ಬಿಗ್ ಬಾಸ್ ಜೈಲಾಗಲಿ ರಿಯಲ್ ಯಾರು ಒಂದ್ಸರಿ ಜೈಲಿಗೆ ಹೋದರೆ ಹಿಂದ್ಗಡೆ ತಿರುಗು ನೋಡೋದು ಬೇಡಪ್ಪ ಅಂದ್ಕೊಂಡು ಬರ್ತಾರೆ. ಬಟ್ ನೀವು ಅಲ್ಲಿ ಕೈ ಮುಗ್ಕೊಂಡು ಬಂದ್ರಲ್ವ, ಅದು ಏನು ರೀಸನ್ನು ಅಂತ? ನಾನು ಯಾವಾಗಲೂ ಜೈಲನ್ನು ಕೃಷ್ಣ ಹುಟ್ಟಿದ ಜನ್ಮಸ್ಥಾನ ಅಂತಲೇ ನೋಡ್ತೇನೆ. ಸೊ ನೀವು ಮಥುರೆಗೆ ಹೋದರೆ ಮಥುರೆನೂ ಕೂಡ ಜೈಲಿನ ಥರನೇ ಕಾಣುತ್ತೆ ನಿಮಗೆ. ಸೊ ಸ್ವಯಂ ಕೃಷ್ಣನೇ ತಾನು ಹುಟ್ಟೋದಕ್ಕೆ, ಕೃಷ್ಣಾವತಾರವನ್ನು ತಾಳೋದಕ್ಕೆ ಜೈಲನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ಅನ್ನೋದಾದರೆ ಅಲ್ಲಿ ನಮ್ಮ ಮನುಷ್ಯನ ಬದುಕಿನ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಒಂದು ಸೂಕ್ತವಾಗಿರೋ ದೇವಸ್ಥಾನ ಥರ ನಾವು ಅದನ್ನು ನೋಡಬಹುದು ಅಂತ. ನಾವು ಯಾವ ಸ್ಥಳವನ್ನು ಹೇಗೆ ನೋಡ್ತೇವೆ ಅನ್ನೋದ್ರ ಮೇಲೆ ಅದು ನಿಲ್ಲತ್ತೆ ಅಂತ. ಹಾಗಿರ್ಬೇಕಾದ್ರೆ ಕೃಷ್ಣನೇ ಹುಟ್ಟೋದಕ್ಕೆ ಆಯ್ಕೆ ಮಾಡ್ಕೊಂಡಿರುವ ಸ್ಥಳ ನಮಸ್ಕಾರ ಮಾಡೋದಕ್ಕೆ ಯೋಗ್ಯವಾಗಿರುವ ಸ್ಥಳ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ನಮಸ್ಕಾರ ಮಾಡಿದೆ. ಓಕೆ, ನಿಮ್ಗೆ ಅಲ್ಲೇ ಬಿಗ್ ಬಾಸ್ ಮನೆ ಜೈಲಲ್ಲಿ ಕೂಡ ತುಂಬ ಮೆಮೊರೀಸ್ ಇದೆ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಒಂದು ನೆನಪಾಗುತ್ತಾ ಏನು ಅಂತ ಈ ಮೂಮೆಂಟ್? ಅಲ್ಲಿಗೆ ಹೋದಾಗ ನಾನು ಮತ್ತು ತ್ರಿವಿಕ್ರಮಣ್ಣ ಒಟ್ಟಿಗೆ ಒಂದ್ಸಲ ಕಳಪೆಗೆ ಹೋಗ್ತೀವಿ, ಜೈಲಿಗೆ ಹೋಗ್ತೀವಿ. ಅವತ್ತು ರಾತ್ರಿಡೀ ಕೂತ್ಕೊಂಡು ಮಾತಾಡ್ತೀವಿ, ಜೊತೆಗೆ ಅಲ್ಲಿ ಗೋಡೆ ಮೇಲೆ ಬರಿತೀವಿ. ನಾನು ಅಲ್ಲಿ ತನಕ ಕಳಪೆಗೆ ಹೋದಾಗ ಯಾವಾಗಲೂ ಗೋಡೆ ಮೇಲೆ ಬರೀತಿರ್ಲಿಲ್ಲ. ತ್ರಿವಿಕ್ರಮಣ್ಣ ಬರೀತಾರೆ, ಬದುಕು ಸುಲಭ ಬದುಕುವುದು ಕಷ್ಟ ಅಂತ, ಅಕ್ಕ ಬರೆಯೋಣ ಗೋಡೆ ಮೇಲೆ ಅಂತ ಹೇಳ್ತಾರೆ. ಆಗ ನಾನು ಒಂದು ಬರಿತೀನಿ, ಜಗಕ್ಕೆ ಪಾಠ ಕಲಿಸಲು ಬಂದ ಜಗದೋದ್ಧಾರಕ್ಕೆ ಜೈಲಿನಲ್ಲಿ ಜನಿಸಿದ್ದೇನಂತೆ ಅಂತ. ಸೊ ಆ ಥರ ಆ ಮೂಮೆಂಟ್ಗಳು ನಂಗೆ ಭಾಳ ವಿಶೇಷ. ಓಕೆ, ಈ ರಜತ್ ಅವ್ರು ಬಂದಾಗ ಸುಮ್ಮನೆ ಚೈತ್ರ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಂದ್ರು ಅಂತ ಅನಿಸ್ತಾ? ಯಾಕಂದರೆ ಅವರು ಹೇಳಿದ್ದಾರೆ ಡೈರೆಕ್ಟ್, ನಾನು ನಿಮ್ಮನ್ನು ಕಳಿಸ್ಬಿಟ್ಟೆ ಹೋಗ್ತೀನಿ ಅಂತೆಲ್ಲ ಹೇಳಿದ್ದಾರೆ. ನಿಮ್ಮನ್ನು ಕಳಿಸೋ ಬರದಲ್ಲಿ ಹಿಂದ್ಗಡೆ ಇರೋರನ್ನು ಮರ್ತು ಬಿಟ್ರೆ ಏನು ಅಂತ ರಜತ್ ಗೊತ್ತಿಲ್ಲ. ಅವ್ರು 50 ದಿನ ಆಟ ನೋಡ್ಕೊಂಡು ಬಂದಿದ್ದ ಕಾರಣಕ್ಕೆ ಅನ್ಸುತ್ತೆ ಅವರಿಗೆ ಬಹುಶಃ ಯಾರ ಜೊತೆಗಿದ್ರೆ ನನಗೂ ಒಂದು ಸ್ವಲ್ಪ ಸ್ಪೇಸ್ ಸಿಗುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡು ಅದನ್ನು ಮಾಡಿದ್ರು ಏನೋ ಗೊತ್ತಿಲ್ಲ. ಟಾರ್ಗೆಟ್ ಅಂತೂ ಮಾಡಿದ ನಿಜ, ಅದನ್ನು ಅವರೇ ಒಪ್ಕೊಂಡಿದ್ದಾರೆ. ಓಕೆ, ಅಲ್ಲ ನಿಮ್ಮ ಟಾರ್ಗೆಟಿಂದ ಅವ್ರಿಗೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ ಏನಾಯ್ತು ಅಂತ ಅದ್ರ ಬಗ್ಗೆ ನಂಗೆ ಈಗಲೂ ಅಂದಾಜಿಲ್ಲ. ಬಟ್ ತುಂಬ ಜನ ಹೇಳ್ತಾರೆ, ಅಂದರೆ ಪ್ಲಸ್ ಆಗಿತ್ತು ಅಂತ ತುಂಬ ಜನ ಹೇಳಿದ್ದಿದೆ. ನೀವು ಇಲ್ಲದೆ ಹೋಗಿದ್ದಿದ್ರೆ ಅವರ ಇನ್ನೊಂದು ಎಂಟರ್ಟೈನಿಂಗ್ ಫೇಸ್ ಗೊತ್ತಾಗ್ತಿರ್ಲಿಲ್ಲ ಅಂತ ಭಾಳ ಜನ. ಓಕೆ, ಈಗ ನೀವು ಹೊರಗಡೆ ಬಂದ್ರ ಮೇಲೆ ಒಂದು ಸ್ವಲ್ಪ ಡಲ್ ಆಗಿದ್ದಾರೆ ಅಂತ ಹೇಳ್ಬೋದು ರಜತ್ ಅವರು. ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಅವರಿಗೆ. ಗೊತ್ತಿಲ್ಲ, ಇರ್ಬೋದೇನೋ, ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅಂದರೆ ನಾನು ಎಪಿಸೋಡ್ಗಳನ್ನು ನೋಡೋಕೆ ಆಗ್ತಾ ಇಲ್ಲ, ಆ ಕಾರಣಕ್ಕೆ ನನಗದು ಗೊತ್ತಿಲ್ಲ ಅವ್ರು ಡಲ್ ಆಗಿದ್ದಾರೆ ಏನು ಎತ್ತ ಅಂತ. ಫಿಸಿಕಲ್ ಟಾಸ್ಕಲ್ಲಿ ಚೆನ್ನಾಗಿದ್ರು, ಬಹುಶಃ ಅದೇ ಜೆಲ್ ಆಗೋ ವಿಚಾರದಲ್ಲಿ, ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಎಲ್ಲೋ ಒಂದು ಸ್ವಲ್ಪ ಆಗಿರ್ಬೋದೇನೋ. ನಾನು ಇನ್ನೂ ಎಪಿಸೋಡ್ ನೋಡಿಲ್ಲ. ಯಾಕೆ ವೈಯಕ್ತಿಕ ಅಷ್ಟೊಂದು ದ್ವೇಷ ಯಾಕೆ ಅಂತ ರಜತ್ ಅವ್ರು ನಿಮ್ಮ ಮೇಲೆ, ಚೈತ್ರ ಅವ್ರ ಮೇಲೇನೆ ಅಷ್ಟೊಂದು ಯಾಕೆ? ಇದನ್ನು ತುಂಬ ಸಲ ನಾನು ಕೇಳಿದ್ದೀನಿ, ಬಟ್ ಇಲ್ಲಿ ತನಕ ಅವರು ನನಗೆ ಉತ್ತರ ಕೊಟ್ಟಿಲ್ಲ. ಯಾವಾಗ ಕೇಳಿದ್ರು ಹೇಳ್ತಿದ್ರು ಫಿಸಿಕಲ್ ಟಾಸ್ಕ್ ಆಡಲ್ಲ ಇವಳು, ಅದಕ್ಕೋಸ್ಕರ ಇವಳು ಇಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ, ಇವಳು ಹೋಗಬೇಕು ಅನ್ನೋ ಥರ ಹೇಳ್ತಿದ್ರು.
ಹೇಳ್ತಿದ್ರು. ಮತ್ತೆ ಬೆಳೆದ್ರು ಉಸ್ತುವಾರಿ ಮಾಡೋದುವಾಗೆಲ್ಲ ತಪ್ಪಾಗಿ ಉಸ್ತುವಾರಿ ಮಾಡ್ತಾರೆ, ಮೋಸ ಮಾಡ್ತಾರೆ ಅಂತ ಹೇಳ್ತಿದ್ರು. ಬಟ್ ಅವ್ರು ಹೇಳಿದ 2 ಆರೋಪಗಳನ್ನ ನಾನು ಸುಳ್ಳು ಅಂತ ಸಾಬೀತು ಮಾಡಿದ್ದೀನಿ. ಯಾಕಂದ್ರೆ ಫಿಸಿಕಲ್ ಟಾಸ್ಕ್ ಆಡಲ್ಲ ಅಂತ ಹೇಳ್ತಿದ್ರು, ಜೊತೆಲಿ ಎದುರುಗಡೆನೆ ಫಿಸಿಕಲ್ ಟಾಸ್ಕ್ ಆಡಿನೂ ಸಾಬೀತು ಮಾಡಿ ತೋರಿಸಿದ್ದೀನಿ. ಜೊತೆಗೆ ಉಸ್ತುವಾರಿ ಮಾಡುವಾಗ ಎಷ್ಟು ಕಷ್ಟ ಅನ್ನೋದು ಅವರಿಗೆ ಕಳೆದ ವಾರ ಉಸ್ತುವಾರಿ ಮಾಡಿರೋರಲ್ಲೇ ಗೊತ್ತಾಗಿದೆ. ನನಗಿಂತ ಜಾಸ್ತಿ ಏನು ತಪ್ಪುಗಳು ಅವ್ರ ಉಸ್ತುವಾರಿನಲ್ಲೂ ಆಗಿದೆ. ಸೊ ಅವ್ರು ಮಾಡ್ತಿದ್ದ ಆರೋಪಗಳಿಗಂತೂ ನಾನು ಉತ್ತರ ಕೊಟ್ಟಿದ್ದೀನಿ. ಅದರಿಂದ ಆಚೆಗೆ ಅವರಿಗೆ ಏನು ವೈಯಕ್ತಿಕವಾಗಿ ಏನೋ ಇದೆ ಅಂತ ನಂಗೆ ಅನ್ಸಲ್ಲ. ಬಟ್ ಯಾವ ಕಾರಣಕ್ಕೆ ನಾನು ಟಾರ್ಗೆಟ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾತ್ರ ನನಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಅಲ್ಲ, ಅವ್ರ ಹತ್ರ ಏನಾದರೂ ಈ ವಿಚಾರದ ಬಗ್ಗೆ ಮಾತಾಡಿದ್ರೆ ಏನು ಅಂತ? ನಾನು ಯಾವತ್ತೂ ಇಡೀ ಮನೆಯಲ್ಲಿ ಯಾವತ್ತು ಯಾರ ಹತ್ರನೂ ಯಾರೇ ಏನೇ ಮಾಡಿದ್ರು ಅದಕ್ಕೆ ಸ್ಪಷ್ಟನೆ ಕೇಳ್ತಾ ಇರಲಿಲ್ಲ. ಯಾಕಂದರೆ ಅಲ್ಲಿ ಯಾರು ಏನಕ್ಕೆ ಮಾಡ್ತಾರೆ ಅನ್ನೋದಕ್ಕೆ ಯಾವತ್ತೂ ಸತ್ಯ ಯಾರು ಉತ್ತರವಾಗಿ ಕೊಡೋದಿಲ್ಲ. ಅದು ನಂಗೆ ಅರ್ಥ ಆಗೋಗಿತ್ತು. ಮತ್ತು ಅದು ವ್ಯರ್ಥ ಪ್ರಯತ್ನ ಅಂತ ನಂಗೆ ಅನಿಸಿತ್ತು. ಹಾಗಾಗಿ ನಾನು ಅದನ್ನು ಮೈಗಂಟಿಸ್ಕೊಳ್ತಾನೆ ಇರಲಿಲ್ಲ. ಓಕೆ, ಅಂದರೆ ಬಿಗ್ ಬಾಸ್ ಮನೇಲಿ ಹೋದಾಗಲೇ ಅವ್ರನ್ನೆಲ್ಲ ನೋಡಿದ್ದೆ ಅಥವಾ ಹೊರಗಡೆನೇ ಯಾರನ್ನಾರು ಭೇಟಿಯಾಗಿದ್ರಿ, ನೋಡಿದರೆ ಏನು ಅಂತ? ನೀವು ಇಲ್ಲ, ಯಾವತ್ತೂ ಹೊರಗಡೆ ಅಲ್ಲಿದ್ದ ಯಾರೊಬ್ಬರು ನಂಗೆ ಪರಿಚಯ ಇರಲಿಲ್ಲ. ಕೆಲವ್ರನ್ನ ಟಿ ವಿಯಲ್ಲಿ ನೋಡಿ ಪರಿಚಯ ಇತ್ತು ಬಿಟ್ಟರೆ, ಧಾರಾವಾಹಿಗಳಲ್ಲಿ ನೋಡಿ ಗೊತ್ತಿತ್ತು ಬಿಟ್ಟರೆ, ಬೇರೆ ಯಾವತ್ತೂ ಯಾರನ್ನೂ ನಾನು ಹೊರಗಡೆ ವೈಯಕ್ತಿಕವಾಗಿ ಭೇಟಿ ಮಾಡಿದ್ದು, ವೈಯಕ್ತಿಕ ಪರಿಚಯ ಯಾರೊಬ್ಬರದ್ದು ಇರಲಿಲ್ಲ. ನಾನು ಅಲ್ಲಿಗೆ ಹೊಸಬಳು. ನೀವು ಇಷ್ಟು ದಿನ ಇದ್ದಾಗ ಯಾರ ಮುಖವಾಡ ತುಂಬ ಬೇಗ ಕಳಿಸಿತ್ತು ಅಂತ ಅನಿಸ್ತು ಅಂತ ನಿಮಗೆ? ಮುಖವಾಡ ಅನ್ನೋದಕ್ಕೆ ಅಂತ ನನಗೇನು ಅನಿಸಿಲ್ಲ. ಅಂದರೆ ಹೋಗ್ತಾನೆ ಅವ್ರು ಹೇಗಿದ್ರು ಹಾಗೇನೆ ನನಗೆ, ನಾನು ಅದನ್ನು ಹಾಗೇನೆ ನೋಡ್ಕೊಂಡಿದ್ದೆ. ಯಾಕಂದರೆ ಮುಖವಾಡ ಅಂತ ನಮಗೆ ಯಾವಾಗ ಗೊತ್ತಾಗಬೇಕು, ಹೊರಗಡೆ ಅವ್ರ ಬಗ್ಗೆ ಗೊತ್ತಿದ್ರೆ ಸೊ ಇಲ್ಲಿ ಮುಖವಾಡ ಹಾಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ನಂಗೆ ಹೊರಗಡೆಯಲ್ಲಿ ಯಾರೂ ಪರಿಚಯನೇ ಇಲ್ಲದೆ ಇದ್ದ ಕಾರಣಕ್ಕೆ ಇಲ್ಲಿ ಅವ್ರು ಮುಖವಾಡ ಹಾಕೊಂಡಿದ್ದಾರೆ, ಅವ್ರು ರಿಯಲ್ ಆಗಿದ್ದಾರೆ ಅನ್ನೋದು ನನಗೆ ಗ್ಯಾರಂಟಿನೇ ಬರೋದಿಲ್ವಲ್ಲ. ಅಂದರೆ ಮಾತಾಡೋ ವಿಚಾರ ಆಗಿರ್ಬೋದು, ಕೆಲವೊಂದು ನೀವು ನೋಡಿದಾಗ ಇವ್ರು ತುಂಬ ಫೇಕು, ಒಂದು ಕ್ಷಣ ಹೀಗಿರ್ತಾರೆ ಮತ್ತೊಂದು ಕ್ಷಣ ಹೀಗಿರಲ್ಲ, ಆ ಥರ ನಿಮ್ಗೆ ಅನಿಸಿದಾಗ ಯಾರು ತುಂಬ ಫೇಕ್ ಅಂತ ಅನಿಸ್ತು ಅಂತ? ನನಗೆ ಗೌತಮಿ ಅವರು ಸ್ವಲ್ಪ ಫೇಕ್ ಅಂತ ಅನ್ಸಿದ್ದಿದೆ. ಎದುರುಗಡೆ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಮೋಕ್ಷಿತ ಅವ್ರ ಹತ್ರ ಮಾತಾಡುವಾಗ ಬೇರೆಯವ್ರ ಬಗ್ಗೆ ಎಲ್ಲ ತುಂಬ ಮಾತಾಡ್ತಿದ್ರು ಅಂತ ಮೋಕ್ಷಿತ ಯಾವಾಗಲೂ ಹೇಳ್ತಿದ್ರು. ಸೊ ಅದು ಈಚೆಗೆ ಬಂದರೆ ಮತ್ತೆ ಟಾರ್ಗೆಟ್ ಮಾಡೋ ವಿಷಯ ಬಂದಾಗ ಸೇಫಾಗಿ ನನ್ನ ಹೆಸರೇ ತಗೊಂಡು ಸೇಫ್ ಆಗ್ತಿದ್ರು. ಸೊ ಆ ವಿಚಾರದಲ್ಲಿ ಎಲ್ಲೋ ಫೇಕು ಅಂತ ಅನ್ಸಿದ್ದೆ. ಅವ್ರನ್ನ ಬಿಟ್ಟರೆ ಮತ್ತೆ ಯಾರಿದ್ದಾರೆ ಅಂತ? ಬಿಟ್ಟರೆ ನಮ್ಮ ಕಂಟೆಂಟ್ ಕಿಂಗ್ ಜಗದೀಶ್ ಸರ್, ಅವರು ಜಗಳ ಮಾಡಿದ್ದು ಸೀರಿಯಸ್ ಆಗಿ ತಗೊಳಕ್ಕಾಗ್ತಿರ್ಲಿಲ್ಲ, ಚೆನ್ನಾಗಿರೋದು ಸೀರಿಯಸ್ ಆಗಿ ತಗೊಳಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಜಗಳ ಮಾಡೋರು ಈ ಕಡೆ ಬಂದು ನೋಡಿದೆ ನಾನು ಇವತ್ತು ಕಂಟೆಂಟ್ ಕೊಟ್ಟೆ, ಹಿಂಗಿತ್ತು ಕಂಟೆಂಟು ಅಂತ ಮಾತಾಡ್ತಿದ್ರು. ಸೊ ಹಾಗಾಗಿ ಅದು ಫೇಕು ಅಂತ ಅನ್ಸುತ್ತೆ. ಓಕೆ, ಅವರು ಕೂಡ ಹೊರಗಡೆ ಬಂದಾಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ನಿಮ್ಮ ಬಗ್ಗೆ. ಆಕೆ ಬರೀ ಭಾಷಣ ಮಾಡ್ಕೊಂಡೇ ಇರ್ತಾಳೆ, ಬಟ್ ಆಕೆಗೇನು ಗೊತ್ತೇ ಇಲ್ಲ, ಆಕೆ ಲೈಫಲ್ಲಿ ಬದಲಾಗಲ್ಲ, ಈ ಥರದ್ದೆಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಿಮ್ಮ ಬಗ್ಗೆ. ಹೌದಾ, ನಂಗೆ ಗೊತ್ತಿಲ್ಲ. ನಾನು ಅವ್ರು ಯಾರು ಇಂಟರ್ವ್ಯೂಸ್ ನೋಡಿಲ್ಲ, ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಗಮನ ಹರಿಸಿಲ್ಲ. ಮತ್ತು ನಾನು ಅದಕ್ಕೆಲ್ಲ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಯಾರು ಏನಂತಾರೆ ನನ್ನ ಬಗ್ಗೆ, ಇನ್ನೊಬ್ಬರಿಂದ ಸರ್ಟಿಫಿಕೇಟ್ಗಳ ಅವಶ್ಯಕತೆ ನನಗೆ ಯಾವತ್ತೂ ಬಂದಿಲ್ಲ. ನಾನು ಭಾಷಣ ಮಾಡ್ಕೊಂಡೇ ಇರ್ತೀನಿ, ಅದು ನನಗೆ ಗರ್ವ. ಭಾಷಣದಿಂದಲೇ ನನಗೆ ಇವತ್ತಿನ ತನಕ ಈ ಬದುಕು ಸಿಕ್ಕಿದೆ, ಇಲ್ಲಿ ತನಕ ಈ ವೇದಿಕೆ ಸಿಕ್ಕಿದೆ ಅಂದರೆ ಅದಕ್ಕೆ ನಾನು ಹೆಮ್ಮೆಯಿಂದಲೇ ಹೇಳ್ತೀನಿ. ಅದನ್ನು ಇನ್ನೊಬ್ರು ಯಾರೋ ನಂಗೆ ನಿನ್ಸಿ ಹೇಳ್ಬೇಕಾದ ಅವಶ್ಯಕತೆನೇ ಇಲ್ಲ. ಅದು ನನಗೆ ಗರ್ವ, ಅದು ನನಗೆ ಹೆಮ್ಮೆ ಅಂತ. ಓಕೆ, ನಿಮ್ಮ ಜೊತೆನೂ ಕೂಡ ಒಂದಿಷ್ಟು ಮಾತುಕತೆ ಆಗಿತ್ತು, ಚಕಮಕಿ ಒಂದು ಜಗಳಾಡೋ ಕೂಡ ಆಗಿತ್ತು ಆ ಸ್ಟಾರ್ಟಿಂಗ್ ಸಿಚುವೇಶನಲ್ಲಿ. ಹೌದು. ಹೇಗನ್ನಿಸ್ತು ನಿಮ್ಗೆ ಅವ್ರ ಜೊತೆ ಜಗಳ ಆಡಿದಾಗ? ಮತ್ತು ಈ ಮನುಷ್ಯನಿಂದ ಒಂದು ಸ್ವಲ್ಪ ದೂರ ಇರಬೇಕು, ನಾನೇ ಈ ಥರದ್ದೆಲ್ಲ ಕಿರಿಕಿರಿ ಬೇಡ, ಆ ಥರದ್ದು ಏನಾದರೂ ಅನಿಸಿದೆಯಾ? ಮೊದಲು ನಾನು ಹಾಗೇನೆ, ಅದಕ್ಕೋಸ್ಕರನೇ ಅವ್ರು ಎಷ್ಟೇ ಜಗಳ ಮಾಡೋದಕ್ಕೆ ಕಾಲು ಕೇರ್ಕೊಂಬಂದ್ರು ನಾನು ಅವ್ರ ಹತ್ರ ಸಿಗ್ತಾನೆ ಇರಲಿಲ್ಲ, ಅದರಿಂದ ದೂರನೇ ಹೋಗ್ತಾ ಇದ್ದೆ. ಸೊ ಯಾವತ್ತೂ ಅವ್ರ ಹತ್ರ ನನಗೆ ಗೊತ್ತಿತ್ತು ಅವ್ರು ಬೇಕು ಅಂತ ಜಗಳ ಮಾಡ್ತಾರೆ, ಸೀರಿಯಸ್ ಆಗಿ ಯಾವ ಜಗಳ ಮಾಡೋದಿಲ್ಲ, ವಿತಂಡವಾದ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ನಾನು ಅವ್ರನ್ನ ಯಾವತ್ತೂ ಗಂಭೀರವಾಗಿ ಪರಿಗಣಿಸಿಯೇ ಇರಲಿಲ್ಲ. ಅಂದರೆ ಅವರು ಹೊರಗಡೆ ಹೋಗಿರೋದು ಅಂದರೆ ಬಿಗ್ ಬಾಸ್ ಮನೇಲಿ ಇರೋರಿಗೆ ಮತ್ತು ನಿಮಗೂ ಅಂದರೆ ಏನೋ ಒಂದು ಸ್ವಲ್ಪ ಇರಬೇಕಾಗಿತ್ತು ಅಂತ ಅನಿಸ್ತಾ, ಅಥವಾ ಹೋಗಿದ್ದೆ ಒಳ್ಳೇದಾಯ್ತು ಆ ಥರದ್ದು ಅನಿಸ್ತಾ? ಏನು ಅಂತ ಆ ಸಿಚುವೇಶನ್ ಬೇಕಾಗಿತ್ತು ಅಂತ ಯಾವತ್ತೂ ಅನಿಸಿಲ್ಲ ನನಗೆ. ಯಾಕಂದರೆ ಅದೇ ಅವರು ಇದ್ದಿದ್ರೆ ತುಂಬ ಕಿರಿಕಿರಿ ಮಾಡ್ತಿದ್ರು, ಎಲ್ರಿಗೂ ಬಹಳ ಹಿಂಸೆ ಮಾಡ್ತಿದ್ರು. ಯಾವಾಗಲೂ ಒಬ್ಬ ತೀರಾ ವೈಯಕ್ತಿಕವಾಗಿ ಹೀಗಳೆಯೋದು, ವ್ಯಂಗ್ಯ ಮಾಡೋದು, ಜಗಳ ಮಾಡೋದು, ಸುಮ್ಮನೆ ಕೂತಲ್ಲಿ ಜಗಳ ಮಾಡೋದು, ಇದೆಲ್ಲ ಆಗ್ತಿತ್ತು. ಹಾಗಾಗಿ ಅದು ಬಿಟ್ಟು ಅದರಿಂದ ಆಚೆಗೆ ಜಗದೀಶ್ ಸರ್ ಏನೋ ಒಂದು ಸೂಪರ್ ಆಗಿದ್ರು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಹಾಗಾಗಿ ಯಾವತ್ತೂ ಅವ್ರು ಇರಬೇಕಾಗಿತ್ತು ಅಂತ ಅನಿಸೇ ಇಲ್ಲ. ಓಕೆ, ಇದೆಲ್ಲ ವಿಚಾರವನ್ನು ಬಿಟ್ಟು ಇನ್ನೂ ಒಂದು ಸ್ವಲ್ಪ ಮುಂದೆ ಬಂದಾಗ ಚೈತ್ರ ಅವ್ರಿಗೆ ಇನ್ನೂ ದೆವ್ವ ಭೂತ ಇದ್ರದ್ದೆಲ್ಲ ಅಂದರೆ ಭಯ ಇದೆಯಾ ಏನು ಅಂತ? ತುಂಬ ಭಯ ಇದೆ. ನಾನು ದೇವ್ರ ಮೇಲೆ ಎಷ್ಟು ಭಯ ಭಕ್ತಿ ಇಟ್ಟಿದ್ದೇನೋ ಭೂತದ ಬಗ್ಗೆನೂ ಬಹಳ ಭಯ ಇದೆ, ಭಕ್ತಿ ಒಂದಿಲ್ಲ. ಅದನ್ನು ನಾನು ತುಂಬ ಸಲ ಜೀವನದಲ್ಲಿ ಅನುಭವಕ್ಕೂ ಬಂದಿರೋ ಕಾರಣಕ್ಕೆ ನನಗೆ ಅದ್ರ ಬಗ್ಗೆ ಭಯ ಇದೆ. ಪಾಸಿಟಿವ್ ಎನರ್ಜಿ ಎಷ್ಟಿರುತ್ತೋ ಅಷ್ಟೇ ನೆಗೆಟಿವ್ ಎನರ್ಜಿನೂ ಇರುತ್ತೆ ಅಂತ ನಾನು ನಂಬ್ತೀನಿ. ಹಾಗೆ ದೇವ್ರಿದೆ ಅಂತ ನಂಬೋಣ, ದೆವ್ವ ಇದೆ ಅಂತ ನಂಬಲೇಬೇಕಾಗತ್ತೆ. ಸೊ ನಂಬ್ತೀನಿ, ಇವತ್ತಿಗೂ ಆ ಭಯ ತುಂಬ ಇದೆ. ಓಕೆ, ನೀವೊಂದು ದೇವ್ರ ಮುಂದೆ ಚೀಟಿ ಬರೆದು ಇಡ್ತೀರಲ್ವಾ?
ಒಂದಿಷ್ಟು ಚೀಟಿಯಲ್ಲಿ ಏನಂತ ಬರೆದಿಡ್ತೀರಾ ಅಂತ ಒಂದಿಷ್ಟು ಕುತೂಹಲ ಇದೆ ಎಲ್ರಿಗೂ. ಅದು ಏನು ಬರೆದಿರ್ತಾರೆ ಚೈತ್ರ ಅವರು ಅಂತಲ್ಲ. ಅದಂದ್ರೆ ಆ ವಾರ ಕಸದ ಬುಟ್ಟಿಗೆ ಹಾಕೋ ಟಾಸ್ಕ್ಗಳು ಬರುತ್ತೆ. ಎಲ್ಲರೂ ಕಸದ ಬುಟ್ಟಿಗೆ ಹಾಕ್ತಾರೆ. ಇಡೀ ಮನೆಯವರು ತುಂಬಾ ತೀರಾ ಟಾರ್ಗೆಟ್ ಮಾಡ್ತಿರ್ತಾರೆ. ತೀರಾ ಹೀಗಳಿಯೋದು ಆ ಥರದ ಪ್ರಯತ್ನಗಳು ತುಂಬಾ ನಡೆದಿತ್ತು. ಸೊ ತುಂಬಾ ಮಾನಸಿಕವಾಗಿ ಬಹಳ ಬೇಸರ ಆಗಿತ್ತು. ಬೇಡ, ಹೊರಟು ಬಿಡೋಣ ಬಿಗ್ ಬಾಸ್ಗೆ ಬಂದು ನಾನು ಎಲ್ಲಿ ತಪ್ಪು ಮಾಡೋದ್ನೇನೋ, ತುಂಬಾ ಹಿಂಸೆ ಆಗ್ತಿದೆ ಮಾನಸಿಕವಾಗಿ ಅಂತ ಅನ್ಸಿತಿತ್ತು. ಆವಾಗ ನನಗೆ ಅನಿಸ್ತು, ಇಲ್ಲ ಕೇಳ್ಕೊಂಡು ಹೋಗ್ಬಿಡೋಣ ಮನೆಗೆ, ಇನ್ನು ಈ ವಾರ ಪೂರ್ತಿ ಇರೋದು ಭಾಳ ಹಿಂಸೆ ಆಗುತ್ತೆ, ಮನೆಗೆ ಹೋಗ್ಬಿಡೋಣ ಅಂತ ಅನ್ನುವಾಗ ಆ ನಿರ್ಧಾರ ತಗೊಳ್ಳೋದು ತುಂಬ ಧೈರ್ಯ ಬೇಕು. ಯಾಕಂದರೆ ಬಿಗ್ ಬಾಸ್ ಮನೆ ಒಳಗೆ ಹೋಗೋದು ನಮ್ಮ ಇಚ್ಛೆ ಹೌದು, ಆದರೆ ಹೊರಗಡೆ ಬರೋದು ಅಷ್ಟು ಸುಲಭ ಅಲ್ಲ. ತುಂಬ ಪ್ರೋಟೋಕಾಲ್ ಇದೆ. ಅವರು ಅದನ್ನು ಒಪ್ಪಿ ಕಳಿಸ್ಬೇಕು ಅನ್ನೋದು ತುಂಬ ದೊಡ್ಡ ಹೋರಾಟನೇ ಮಾಡಬೇಕಾಗ್ಬಿಡತ್ತೆ. ಸೊ ಆ ಕಾರಣಕ್ಕೆ ನಾನು ಈಗ ಅದಕ್ಕೆ ನಿಂತ್ಕೋಬೇಕು, ನನ್ನನ್ನು ಕಳಿಸಿ ಅಂತ ನಾನು ಹಠ ಹಿಡಿಬೇಕು ಅಂತಂದರೆ ಅದು ಸರಿನಾ ತಪ್ಪ ಅಂತ ಯೋಚನೆ ಮಾಡಬೇಕಲ್ಲ. ಹಾಗಾಗಿ ಹೋಗಬೇಕು ಅಥವಾ ಹೋಗೋದು ಬೇಡ ಅನ್ನೋ ಥರ ಬೇಕು ಬೇಡ ಅಂತ ಎರಡು ಬರೆದಿದ್ದೆ. ಬೇಡ ಅನ್ನೋ ಚೀಟಿ ಬಿದ್ದಿತ್ತು. ಹಾಗಾಗಿ ಆ ವಾರ ಹಠ ಕಟ್ಟಿ ಹೋಗ್ತೀನಿ ಅಂತೇನು ಹೇಳಿದೆ, ವೆಯ್ಟ್ ಮಾಡಿದೆ. ಸೊ ಅದಕ್ಕೆ ಪ್ರತಿಫಲವಾಗಿ ಆ ಚೀಟಿ ಬಿದ್ದು ಬೇಡ ಅಂತ ಹೇಳಿ ಆ ನಿರ್ಧಾರ ತಗೊಂಡು ಕೂತಿದ್ದು ನೆಕ್ಸ್ಟ್ ಡೇ ಬೆಳಗ್ಗೆನೆ ನನ್ನನ್ನು ಬಿಗ್ ಬಾಸ್ ಟೀಮ್ ಕ್ಯಾಪ್ಟನ್ ಮಾಡ್ತಾರೆ. ಸೊ ರೆಸಾರ್ಟ್ ಟಾಸ್ಕ್ನ ಟೀಮ್ ಕ್ಯಾಪ್ಟನ್ ಮಾಡ್ತಾರೆ. ಅಲ್ಲಿಂದ ಆಚೆ ತುಂಬ ಚೆನ್ನಾಗಿರೋ ಗ್ರಾಫೇ ಬಂತು. ಸೊ ಹಾಗಾಗಿ ಖುಷಿ ಇದೆ ಆ ವಿಚಾರ. ಈ ಟಾಸ್ಕ್ ವಿಚಾರಕ್ಕೆ ಬಂದಾಗ ಒಂದು ಲೆವೆಲಿಗೆ ಹೋಗ್ತಾ ಇದೆ, ಮಿಡ್ಲಿಂದ ಒಬ್ಬರಿಂದ ಹಾಳಾಗ್ತಾ ಇದೆ ಅಂದಾಗ ನಿಮಗೆ ಯಾರಿಂದ ಹಾಳಾಗ್ತಾ ಇದೆ ಟಾಸ್ಕ್ ಅನ್ನೋ ವಿಚಾರ ಬಂದಾಗ ಅಂತ ಅನಿಸ್ತು? ಆ ಥರ ನಂಗೆ ಯಾವತ್ತೂ ಅನಿಸಿಲ್ಲ. ಅಂದರೆ ಟೀಮ್ ವೈಸ್ ಟಾಸ್ಕ್ಗಳನ್ನು ಆಡ್ತಾರೆ. ಕೆಲವು ಟಾಸ್ಕ್ಗಳು ವೈಯಕ್ತಿಕವಾಗಿರುತ್ತೆ. ಅವ್ರವ್ರ ಟಾಸ್ಕ್ಗಳನ್ನು ಯಾರೂ ಅವ್ರು ಹಾಳು ಮಾಡ್ಕೊಂಡಿಲ್ಲ. ನನಗೆ ಆ ಥರ ಇವರಿಂದ ಹಾಳಾಗ್ತಿದೆ ಅಂತೇನು ಯಾವತ್ತೂ ಅನಿಸಿಲ್ಲ. ಇನ್ನೊಂದು ಭವ್ಯ ಅವ್ರ ವಿಚಾರಕ್ಕೆ ಬಂದಾಗ ಒಂದು ಬಲೂನಲ್ಲಿ ಒಂದು ಮೋಸ ಆಡಿ ಒಂದು ಕ್ಯಾಪ್ಟನ್ಸಿ ಆಗ್ತಾರೆ. ಹೌದು, ನಿಮಗೆ ಗೊತ್ತಿಲ್ಲ ಅಂತ ಉಸ್ತುವಾರಿ ನೋಡ್ಕೊಂಡಾಗ ನಿಮ್ಗೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ. ಬಟ್ ಇದೆಲ್ಲ ಆದಾಗಲೂ ಕೂಡ ಕ್ಯಾಪ್ಟನ್ ಆದಾಗಲೂ ಕೂಡ ಅವ್ರನ್ನ ಕ್ಯಾಪ್ಟನ್ಸಿಂದ ಕೆಳಗಡೆ ಇಳಿಸಲ್ಲ, ಹಾಗೆ ಮುಂದುವರಿಸ್ತಾರೆ. ಹೋದ ಸೀಸನ್ನಲ್ಲಿ ಕೂಡ ಒಂದು ಇದೇ ಥರ ಆಗಿತ್ತು, ಕ್ಯಾಪ್ಟನ್ಸಿಯಿಂದ ಅವರನ್ನು ಹೊರಗಡೆ ಇಟ್ಟಿದ್ರು. ಆ ನಂತರ ಹನುಮಂತು ಕೂಡ ಒಂದು ಏಟ್ ಹೊಡಿತಾರೆ ಭವ್ಯ ಅವರು. ಆ ಥರ ರೂಲ್ಸ್ ಪ್ರಕಾರ ಎಲ್ಲೂ ಹೊಡೆಯೋಂಗಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಭವ್ಯ ಅವರು ಇನ್ನೂ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಇವರೆಲ್ಲ ಸೇರಿ ಭವ್ಯಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಭವ್ಯಗೆ ವಿನ್ ಮಾಡ್ಸೋಕ್ಕೆ ಅಲ್ಲಿ ಭವ್ಯಂತ ಕೂರಿಸಿದ್ದಾರೆ ಅಂತೆಲ್ಲ ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ. ಅಲ್ಲಿ ನಿಮಗೆ ಏನು ಅನಿಸುತ್ತೆ ಇದೆಲ್ಲ ನೋಡಿದಾಗ, ಈ ಬೆಳವಣಿಗೆ ಎಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂತ? ಅಂದರೆ ನೋಡಿ, ನಾನು ಮನೆ ಒಳಗಡೆ ಇದ್ದು ನೋಡಿದವಳು. ನನಗೆ ನಾನೇ ಉಸ್ತುವಾರಿ ಮಾಡುವಾಗ ಬಾಲ್ ಟಾಸ್ಕ್ನಲ್ಲಿ ಏನು ಮಿಸ್ಟೇಕ್ ಮಾಡಿದ್ರು ನನಗೆ ಗೊತ್ತಾಗಿರಲಿಲ್ಲ. ವೀಕೆಂಡಲ್ಲಿ ವಿಡಿಯೋ ಬಂದಾಗಲೇ ನನಗದು ಗೊತ್ತಾಗಿದ್ದು. ಈವನ್ ಹನುಮಂತದ್ದು ಕೂಡ ನಾನು ಅಲ್ಲೇ ಇದ್ರು, ನಾನು ನನ್ನ ಟಾಸ್ಕಲ್ಲಿ ಬಿಸಿ ಇದ್ದ ಕಾರಣಕ್ಕೆ ಹನುಮಂತ ಹೊಡೆದಿದ್ದು ನಾನು ನೋಡಿಯೂ ಇರಲಿಲ್ಲ. ಸೊ ಈ ಥರದ ಪದೇ ಪದೇ ತಪ್ಪುಗಳು ಆಗ್ತಿದೆ ಅನ್ನೋದನ್ನ ಜನ ನೋಡಿ ಅದನ್ನು ಹೇಳ್ತಾ ಇರೋದು. ಮತ್ತು ವೀಕೆಂಡಲ್ಲಿ ಸುದೀಪ್ ಸರ್ ಕೂಡ ಅದನ್ನು ನೋಡಿ ಹೇಳ್ತಾ ಇದ್ದಾರೆ. ಸೊ ನಿರ್ಧಾರ ಜನ ಮಾಡಬೇಕು. ಅದು ತಪ್ಪು ಅಂತ ಅನ್ಸಿದ್ರೆ ಜನ ವೋಟ್ ಮಾಡದೇ ಇದ್ರೆ ಹೊರಗಡೆ ಕಳಿಸ್ತಾರೆ ಅಂತ ನನಗನ್ಸುತ್ತೆ. ಸೊ ಅದು ಜನರ ತೀರ್ಮಾನ ಆಗಿರೋ ಕಾರಣಕ್ಕೆ ಇಲ್ಲೆಲ್ಲೋ ಯಾರೋ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಅದು ಹೇಗೆ ಅದನ್ನು ತಗೊಳ್ಬೇಕು, ಹೇಗೆ ಅದಕ್ಕೆ ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಮನೆ ಒಳಗಡೆ ಇರೋದು ಉಳಿಸ್ಕೊಳ್ಳೋದು ಜನ ಆಗಿರೋ ಕಾರಣಕ್ಕೆ ಆ ಥರ ತಪ್ಪು ಅಂತ ಏನಾದ್ರು ಜನಕ್ಕೆ ಅನ್ಸಿದ್ರೆ ಅದಕ್ಕೆ ಜನನೇ ತೀರ್ಮಾನ ತಗೊಳ್ತಾರೆ ಅಂತ ಅನ್ಸುತ್ತೆ. ನೀವು ಇದನ್ನೆಲ್ಲ ಬಿಲೀವ್ ಮಾಡ್ತೀರಾ? ಈ ಓಟು ಜನ ಇದನ್ನೆಲ್ಲ ನಂಬ್ತೀರಾ ಏನು ಅಂತ? ಈಗ ಮನೆಯಿಂದ ಹೊರಗಡೆ ಬಂದ್ಮೇಲಂತೂ ಖಂಡಿತ ನಂಬ್ತೀನಿ. ಯಾಕಂದರೆ ತುಂಬ ಜನರ ಪ್ರೀತಿ ಸಿಕ್ಕಿದೆ. ಎಲ್ಲೂ ಓಡಾಡೋದಕ್ಕಾಗ್ತಾ ಇಲ್ಲ. ಎಲ್ಲಿ ಹೋದ್ರೂ ಜನ ಬಂದು ಏನು ನಮ್ಮನ್ನು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ತುಂಬ ಖುಷಿಯಿಂದ ನಾನು ಬರಮಾಡ್ಕೊಂಡು ಏನಂತ ಕರೀತಾರೆ ಇವಾಗ ಜನರು ನಿಮ್ಮನ್ನು? ಎಲ್ಲರೂ ಚೈತ್ರಕ್ಕ ಅಂತ ಕರೀತಾರೆ. ತುಂಬ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬ ವಯಸ್ಸಲ್ಲಿ 70-80 ವರ್ಷದವರು ಕೂಡ ಪ್ರೀತಿಯಿಂದ ಚೈತ್ರಕ್ಕ ಅಂತಲೇ ಕರೀತಾರೆ. ಬಾಸ್ ಅಂತ ಕರೀತಾರೆ, ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ. ಸೊ ಖುಷಿ ಇದೆ. ಸೊ ಜನರ ಪ್ರೀತಿ ನಮ್ಮನ್ನು ಯಾವತ್ತೂ ಉಳಿಸುತ್ತೆ. ಅದು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಅಂತ ಗೊತ್ತಿಲ್ಲ, ಜೀವನದಲ್ಲಂತೂ ಉಳಿಸುತ್ತೆ ಅಂತ ನಾನು ನಂಬ್ತೀನಿ. ಹಳೆ ಚೈತ್ರಗೂ ಇವಾಗಿನ ಚೈತ್ರಗೂ ಏನು ಡಿಫ್ರೆನ್ಸ್ ಇದೆ ಅಂತ? ಏನೂ ವ್ಯತ್ಯಾಸ ಇಲ್ಲ. ನಾನು ಮುಂಚೆ ಹೇಗಿದ್ದೆ ಈಗಲೂ ಹಾಗೇ ಇದ್ದೀನಿ, ಮುಂದೆನೂ ಹಾಗೇನೇ ಇರ್ತೀನಿ. ಓಕೆ. ಈ ವಾರ ಮಿಡ್ ನೈಟ್ ಒಂದು ಎಲಿಮಿನೇಷನ್ ಇದೆ, ಮನೆಯಿಂದ ಹೊರಗಡೆ ಬರ್ತಾರೆ. ಯಾರು ಬರ್ಬೋದು ನಿಮ್ಮ ಪ್ರಕಾರ? ಅದು ಗೊಂದಲ ಇದೆ ನನಗೂ ಕೂಡ. ಅಂದರೆ ಬಾಟಮ್ 2 ಬಾಟಮ್ 3ನಲ್ಲಿ ಬಾಟಮ್ 2ನಲ್ಲಿ ಧನರಾಜಣ್ಣ ಸೇವ್ ಆಗಿದ್ದಾರೆ. ಸೊ ಬಾಟಮ್ 2ನಲ್ಲಿ 3ನಲ್ಲಿ ಮೋಕ್ಷಿತಾ ಇದ್ದರು, ಮೋಕ್ಷಿತಾ ಬರಬಹುದು. ಅಥವಾ ಈಗ ನೀವು ಹೇಳಿದ್ರಿ ಈಗ ಭವ್ಯ ಅವ್ರ ಬಗ್ಗೆ ಇಷ್ಟು ಅಭಿಪ್ರಾಯಗಳಿದೆ ಅಂತ, ಅದೇನಾದರೂ ಸತ್ಯ ಅಂತ ಜನರ ಮನಸ್ಸಲ್ಲಿದ್ರೆ ಭವ್ಯ ಅವರು ಅಂದರೆ ಜನರು ಈ ಥರದ್ದೆಲ್ಲ ಯೋಚನೆ ಮಾಡ್ತಿದ್ದಾರೆ. ನಮ್ಗಿಂತ ಸ್ಪೀಡ್ ಇರ್ತಾರೆ ನೋಡೋರು. ಹೌದೌದು, ಖಂಡಿತ. ಅದೇ ಜನರು ಬಟ್ ನೀವು ಆಡ್ತಾ ಇರ್ತೀರ, ನಿಮ್ಗೇನು ಗೊತ್ತಾಗಲ್ಲ ಅಲ್ಲಿ. ಬಟ್ ನೋಡೋರಿಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಅವರೇ ಡಿಸಿಷನ್ ಎಲ್ಲ ಹೇಳ್ತಾರೆ, ಈ ಥರ ಎಲ್ಲ ಮಾತುಗಳು ಆಡ್ತಾರೆ. ಅದೇ ನೀವು ಹೇಳಿದಾಗೆ ಆ ಥರ ಜನರು ನೋಡಿ ಅದನ್ನು ತಪ್ಪು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ. ಸೊ ಬಿಗ್ ಬಾಸ್ ಮನೆ ಕೂಡ ನಿಮ್ಮ ತಾಯಿ ನಿಮ್ಮ ತಂಗಿಯವರು ಕೂಡ ಬಂದಿದ್ದರು. ಒಂದು ಸ್ವಲ್ಪ ನಿಮ್ಮ ಎನರ್ಜಿ ಡೌನ್ ಆಗಿತ್ತು. ಅವ್ರು ಬಂದಾಗ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಆಯಿತು. ಹೇಗಿತ್ತು ಅಂದರೆ ಇದೆಲ್ಲ ನೋಡಿಲ್ಲ ಅವರು, ಫಸ್ಟ್ ಟೈಮ್ ಅಲ್ಲೆಲ್ಲ ಕರ್ಕೊಂಡು ಬಂದಿದ್ದು. ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು,
ನಿಮ್ಗೆ ಎಷ್ಟು ಖುಷಿ ಆಯಿತು ತಾಯಿನ ಆ ಸ್ಥಾನದಲ್ಲಿ ಬಂದು ನಿಲ್ಲಿಸಿದ್ದಕ್ಕೆ ಅಂತ? ತುಂಬ ಖುಷಿ ಇತ್ತು. ಅಂದರೆ ನಮ್ಮಮ್ಮಂಗೆ ತುಂಬ ಇಷ್ಟದ ಶೋ ಅದಾಗಿತ್ತು. ಸೊ ಆಗ ಆ ಶೋಗೆ ನಾನು ಹೋಗ್ತಿದ್ದೀನಿ ಅಂದಾಗಲೇ ಅಮ್ಮ ತುಂಬ ಖುಷಿ ಪಟ್ಟಿದ್ರು. ಸೊ ಈಗ ಅವರೇ ಆ ಮನೆ ಒಳಗಡೆ ಬರಬೇಕು ಅನ್ನೋದು ನನಗೆಲ್ಲ ಒಂದು ಆಸೆ ಇತ್ತು. ಅಮ್ಮನ ಆಸೆಗೋಸ್ಕರನೇ ಬಿಗ್ ಬಾಸ್ಗೆ ಬಂದಿದ್ದೀನಿ. ಸೊ ಅವ್ರು ಬಂದರೆ ಇನ್ನೂ ಖುಷಿ ಪಡ್ತಾರೆ ಅನ್ನೋದಿತ್ತು. ಸೊ ಅವ್ರು ಬಂದರು, ಅದ್ರ ಬರೋವಾಗ ಜೊತೆಗೆ ಉತ್ತಮ ಪದಕ ತಗೊಂಬಂದರು. ಆ ಮೂಮೆಂಟೇ ಬಹಳ ಸ್ಪೆಷಲ್ ನನಗೆ. ಓಕೆ, ಬರುವಾಗ ನೀವು ಅಂದ್ಕೊಂಡಿದ್ರಾ ನಾನು ಇಷ್ಟು ದಿನ ಇರ್ತೀನಿ ಅಂತ ಅಂದ್ಕೊಂಡು ಬಂದಿದ್ರೆ? ನಿಮ್ಮ ಐಡಿಯಾ ಏನಿತ್ತು, ನೀವು ಎಷ್ಟು ದಿನ ಅಂತ ಇರ್ತೀನಿ ಅಂತ ಅಂದ್ಕೊಂಡಿದ್ರಿ? ಇಲ್ಲ, ನಾನು ಯಾವತ್ತೂ ಅಷ್ಟು ದಿನ ಇರ್ತೀನಿ ಇಷ್ಟು ದಿನ ಇರ್ತೀನಿ ಅಂದ್ಕೊಂಡು ಬಂದಿರಲಿಲ್ಲ. ಅಂದರೆ 1-2 ವಾರ ಇರ್ಬೋದು ಅಂತ ಅಂದ್ಕೊಂಡು ಹೋಗಿದ್ದೆ. ಯಾಕಂದ್ರೆ ನಂದು ಅಲ್ಲದ ಇಂಡಸ್ಟ್ರಿ ಅದು, ನಂದು ಅಲ್ಲದೆ ಇರೋ ಪ್ರಪಂಚದಿಂದ ನಾನು ಇಲ್ಲಿಗೆ ಬಂದು ಅಲ್ಲಿ ನಿಲ್ಲೋದು, ಅಲ್ಲಿ ಅಷ್ಟು ಜನರ ಜೊತೆ ಹೊಂದ್ಕೊಳ್ಳೋದು ಭಾಳ ನನಗೆ ಕಷ್ಟ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ದಿನ ಇದ್ದಿದ್ದು ಭಾಳ ಖುಷಿ ಕೊಟ್ಟಿದೆ. ಓಕೆ, ನಮ್ಗೆ ಗೊತ್ತಿರೋ ಮಟ್ಟಿಗೆ ಚೈತ್ರವರು ಮನೆ ಆಗಲಿ ಅದನ್ನೆಲ್ಲ ಬಿಟ್ಟು ಇಷ್ಟು ದಿನ ಇದ್ದಿದ್ದಿಲ್ಲ ಎಲ್ಲೂ ಕೂಡ. ಹೌದು ಅಲ್ವಾ? ಅದೇ ಒಂದು ಫಸ್ಟ್ ಟೈಮ್ ನೀವು ಅಲ್ಲಿ ಇದ್ದಿದ್ದು. ಬಟ್ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಿರಿಕಿರಿ, ಮನೆ ಕಡೆ ನೆನಪು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆಗಿತ್ತಾ ಏನು ಅಂತ? ಅಂದರೆ ನನಗೆ ಅದೇ ಮನೆ ನೆನಪು ಜೊತೆಗೆ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಹೊರಗೆ ಪ್ರಪಂಚದಲ್ಲಿ ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆ ಕುತೂಹಲ ಇರುತ್ತೆ. ಸೊ ಈ ಥರ ನ್ಯೂಸ್ ಪೇಪರು ಅದನ್ನೆಲ್ಲ ಬಿಟ್ಟಿದ್ದು ತುಂಬ ಇದಿತ್ತು. ಮನೇನೂ ಬಿಟ್ಟಿದ್ದು, ಮನೆ ಬಿಟ್ಟು ಹೊರಗಡೆ ಹೋದರೂ ಕೂಡ ನಿರಂತರ ಸಂಪರ್ಕದಲ್ಲಿ ಇರ್ತಾ ಇದ್ದೆ ಮನೆಯವ್ರ ಜೊತೆ. ಸೊ ಅದೆಲ್ಲ ಒಂದು ಸ್ವಲ್ಪ ಮೊದಲಿಗೆ ಆತಂಕ ಕಾಡಿದೆ. ಅವ್ರು ಕೂಡ ನಿಮ್ಮ ತಾಯಿಯವರು ಕೂಡ ನಿಮ್ಮ ಥರ ಒಂಥರ ಫೈರ್ ಬ್ರ್ಯಾಂಡ್ ಅಂತಲೇ ಹೇಳೋದು. ಬರ್ತಾ ಎಲ್ರಿಗೂ ಹೇಳ್ತಾ ಇದ್ರು ನೀವೆಲ್ಲರೂ ಕಳಪೆ ಕೊಡಬಹುದು, ಬಟ್ ನಮಗೆ ಆಕೆ ಯಾವತ್ತಿದ್ರೂ ಕಳಪೆ ಅಲ್ಲ, ನಮಗೆ ಉತ್ತಮನೇ ಅಂತಲೂ ಹೇಳ್ತಾ ಇದ್ರು. ಇದನ್ನೇ ಒತ್ತಿ ಹೇಳ್ತಾ ಇದ್ರು ಎಲ್ರಿಗೂ ಕೂಡ. ಯಾರಾದರೂ ಏನಾದರೂ ಅಂದ್ರೆ ನಿಮ್ಮ ತಾಯಿಯವ್ರ ಬಗ್ಗೆ ನಿಮ್ಮ ಥರನೇ ಆಗಿದೆ ಏನಾರು ಅಂತ ಹೇಳಿದ್ರು? ಇಲ್ಲ, ನಮ್ಮ ಅಮ್ಮನ ಬಗ್ಗೆ ಅಲ್ಲಿರೋರಿಗೆಲ್ರಿಗೂ ತುಂಬ ಅವ್ರು ತುಂಬ ಮುಗ್ದೆ, ಅವ್ರು ತುಂಬ ಇನ್ನೋಸೆಂಟ್ ಅನ್ನೋದನ್ನ ಎಲ್ಲರೂ ಒಪ್ಕೊಂಡ್ರು. ತುಂಬ ಖುಷಿ ಪಟ್ಟರು ಕೂಡ ನಮ್ಮ ಅಮ್ಮನ ನೋಡಿ. ನಾನು ಹೋದ್ಮೇಲೆ ಅದನ್ನೇ ಹೇಳ್ತಾ ಇದ್ರು, ಎಷ್ಟು ಸಾಫ್ಟ್ ಇದ್ದಾರೆ ನಿಮ್ಮ ಅಮ್ಮ, ಇಷ್ಟು ಸಾಫ್ಟ್ ಇರೋ ನಿಮ್ಮ ಅಮ್ಮಂಗೆ ಇಷ್ಟು ರಾಶಿಯಾಗಿರೋ ನಿಮ್ಮ ಮಗಳು ಹೇಗೆ ನೀನು ಅಂತಲೇ ತುಂಬ ಪ್ರಶ್ನೆ ಮಾಡ್ತಿದ್ರು. ಅಮ್ಮ ಬಂದಮೇಲೆ ತುಂಬ ಜನರಿಗೆ ಖುಷಿಯಾಗಿದೆ. ಅಲ್ಲಿ ಇರೋ ಸ್ಪರ್ಧಿಗಳಿಗೂ ಕೂಡ ತುಂಬ ಖುಷಿಯಾಗಿದೆ ಅಮ್ಮನ ಬಗ್ಗೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.